ರಾಜ್ಯದಲ್ಲಿ 1,08,00,000 ಮತದಾರರಿಗೆ ಕೊಡಲಾಯ್ತಾ? ಎಸ್ಐಆರ್ ಪ್ರಕ್ರಿಯೆಗಳು ಪೂರ್ಣ ಆಗಿದೆ. ಈಗ ಎಷ್ಟು ಮಂದಿ ಮತದಾರರ ಹೆಸರು ಪಟ್ಟಿಯಲ್ಲಿ ಇಲ್ಲ? ಹಾಗಿದ್ರೆ ಮನೆ ಮನೆ ಭೇಟಿ ಪ್ರಕ್ರಿಯೆ ನಿನ್ನೆ ಮುಕ್ತಾಯ ಆಯಿತು. ASDDO ಮತದಾರರು ಪತ್ತೆಯಾಗಿದ್ದಾರೆ. ಅಂದರೆ ಅಲ್ಲಿ ಮನೆಗೆ ಹೋದಾಗ ಇಲ್ಲದೆ ಇದ್ದಂಥವರು, ಜೊತೆಗೆ ಅಲ್ಲಿಂದ ಶಿಫ್ಟ್ ಆದಂಥವರು, ಅಥವಾ ಹಲವರು ಮೃತರು, ಹಲವು ಕಡೆಗಳಲ್ಲಿ ವೋಟಿಂಗನ್ನು ಹೊಂದಂಥವರು, ಅಂಥವರ ಸಂಖ್ಯೆಯ ಪ್ರಕಾರ 1,31,31,945 ASDDO ಮತದಾರರೇನು ಪತ್ತಾಗಿದ್ದರು. ಗೈರಾದವರು, ಸ್ಥಳಾಂತರ ಆದವರು, ನಕಲಿ ID, ಮರಣ ಹೊಂದಿದವರು. ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟ ಆಗುತ್ತೆ. ಅದರಲ್ಲಿ 1 ಕೋಟಿ ಮತದಾರರು ಔಟ್ ಆಗ್ತಾರೆ. ಹಾಗಿದ್ರೆ 7,07,792 ನಕಲಿ ಮತದಾರರು, ಹಾಗೆ ಇತರೆ ಮತದಾರರ ಸಂಖ್ಯೆ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಕ್ಷೇಪಣೆಗೆ ಅವಕಾಶ ಇದೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗತ್ತೆ. ರಾಜ್ಯದಲ್ಲಿ 5,54,32,314 ಗಣತಿ ನಮೂನೆ ವಿತರಣೆಯಾಗಿದೆ. ಆ ಪೈಕಿ 4,46,369 ಫಾರ್ಮ್ಗಳು ಡಿಜಿಟಲೀಕರಣ ಆಗಿರುವಂಥದ್ದು. ಅಂದರೆ ಒಟ್ಟು 1,08,31,945 ASDDO ಅಂದರೆ ನಾಪತ್ತೆಯಾದವರು, ಸ್ಥಳಾಂತರ ಆದವರು, ಮೃತಪಟ್ಟಂಥವರು, ಹಾಗೆ ಇತರೆ ವಿಚಾರ. ನಾಪತ್ತೆಯಾದಂಥವರ ಪಟ್ಟಿ ಜೊತೆಗೆ ನಕಲಿ ಮತದಾರರ ಪಟ್ಟಿ ಗಮನಿಸ್ತಾ ಇದ್ದೀವಿ. 7,07,792 ನಕಲಿ ಮತದಾರರು, 3,94,722 ಇತರೆ ಮತದಾರರು, ಹಾಗೆ ವಿತರಣೆಯಾದದ್ದು, ಡಿಜಿಟಲೀಕರಣ ಆದದ್ದು, ಅದರಲ್ಲೇ ಈ ರೀತಿ ASDDO ಪಟ್ಟಿಯಲ್ಲಿ ಇದ್ದಂಥವರ ಸಂಖ್ಯೆ, ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ದೀವಿ. ಈ ಪೈಕಿ 1 ಕೋಟಿ ಮತದಾರರು ಹಾಗಿದ್ರೆ ಔಟ್ ಆಗ್ತಾರಾ? ಪಟ್ಟಿಯಲ್ಲಿ ಇರಲ್ವಾ? ಅಂದರೆ ಮತ್ತೆ ಸೇರ್ಪಡೆ ಆಗೋದಕ್ಕೆ ಅವಕಾಶ ಇದೆ ಒಂದೊಮ್ಮೆ ತಾವು ಶಿಫ್ಟ್ ಆಗಿದ್ದಲ್ಲಿ. ನಾಪತ್ತೆಯಾದವರ ಸಂಖ್ಯೆ ಗಮನಿಸ್ತಾ ಇದ್ದೀವಿ. 15,28,985. ಶಾಶ್ವತವಾಗಿ ಸ್ಥಳಾಂತರ ಆದಂಥವರ ಸಂಖ್ಯೆ ಕೂಡ ಗಮನಿಸ್ತಾ ಇದ್ದೀವಿ. 16,38,839. ಇನ್ನು 7,07,792 ನಕಲಿ ಮತದಾರರು, 3,93,94,722 ಇತರೆ ಮತದಾರರು. ಈ ರೀತಿ ಪಟ್ಟಿ ದೊಡ್ಡದಿದೆ. SIR ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಒಂದೊಮ್ಮೆ ಪಟ್ಟಿ ಪ್ರಕಟ ಆದಮೇಲೆ ತಮ್ಮ ಹೆಸರುಗಳು ಕಂಡು ಬರದೇ ಇದ್ದಲ್ಲಿ ಆಗ ನಂತರ ಫಾರ್ಮ್ 6 ಅಥವಾ ಫಾರ್ಮ್ 8 ಅನ್ನು ಭರ್ತಿ ಮಾಡಿ ತಾವು ಸೇರ್ಪಡೆಯಾಗೋದಕ್ಕೆ ಅವಕಾಶ ಇರುತ್ತೆ. ಆದರೆ ಸದ್ಯದ ಪ್ರಕ್ರಿಯೆಗಳನ್ನು ಗಮನಿಸ್ತಾ ಹೋದಾಗ 1 ಕೋಟಿ ಮತದಾರರು ವೋಟರ್ಸ್ ಲಿಸ್ಟಿಂದ ಔಟ್ ಆಗುವಂಥ ಸಾಧ್ಯತೆಗಳೇ ಕಂಡು ಬರ್ತಾ ಇದೆ.